ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ಆವಾಗಲೇ ಒಂದು ವಿಡಿಯೋ ಮಾಡಿದ್ದೆ, ಸ್ತ್ರೀ ಬಗ್ಗೆ 4 ಪಾತ್ರ ಜನ ಇದ್ದಾರೆ ಈ ಜಗತ್ತಲ್ಲಿ ಅಂತ. ಅದ್ರ ಬಗ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರದ ಬಗ್ಗೆ ವಿವರಣೆ ಮಾಡಿ, ಒಂದೊಂದು ಪಾತ್ರದ ಬಗ್ಗೆ ಚೆನ್ನಾಗಿದೆ ಕಂಟೆಂಟು ಅಂತ ಹೇಳಿದರು. ಸರಿ, ಇದು ಮಾಡ್ತಾ ಹೋದರೆ ಗಂಟೆಗಟ್ಟಲೆ ಆಗಿಬಿಡುತ್ತೆ. ಆದರೂ ನೋಡೋಣ, ಟ್ರೈ ಮಾಡ್ತೀನಿ ಸ್ವಲ್ಪ ಚಿಕ್ಕದಾಗಿ ಮುಗಿಸೋಕ್ಕೆ. 4 ಪಾತ್ರಗಳನ್ನ ಮೊದಲಿಗೆ ಪರಿಚಯ ಮಾಡ್ಕೊತೀನಿ. ಮೊದಲನೇ ಜಾತಿ ಡ್ಯಾಂಕಿನಿ ಜಾತಿ, ಅದು ಸ್ವಭಾವ ಜನನೂ ಇದ್ದಾರೆ ಇಲ್ಲಿ. ಮತ್ತು ಬಂದ್ಬಿಟ್ಟು ಸೆಕೆಂಡ್ನೇ ಜಾತಿ ಬಂದ್ಬಿಟ್ಟು ಕಿತ್ತನಿ ಜಾತಿ, 3ನೇ ಜಾತಿ ಬಂದ್ಬಿಟ್ಟು ಶಂಕಿನಿ ಜಾತಿ, 4ನೇ ಜಾತಿ ಬಂದ್ಬಿಟ್ಟು ಪದ್ಮಿನಿ ಜಾತಿ ಅಂತ. ಫಸ್ಟ್ ಬಂದ್ಬಿಟ್ಟು ಡ್ಯಾಂಕಿನಿ ಜಾತಿ ಲೇಡೀಸ್ ಯಾವ ಥರ ಇರ್ತಾರೆ ಅಂದರೆ, ಅವ್ರ ಮನೆಯಲ್ಲಿ ಹಂಚು ತೂತಾಗಿರುತ್ತೆ, ಪಕ್ಕದ ಮನೆ ದ್ವಾಸೆ ತೂತಾಗಿದೆ ಅಂತ ಹೇಳೋ ಕ್ಯಾರೆಕ್ಟರ್ ಅವ್ರದ್ದು. ಹೆಂಗೆ ಅಂದರೆ, ಅವ್ರ ಮನೆ ಗಂಡನೂ ಸರಿ ಇರಲ್ಲ, ಮಗ ಜೈಲಿಗೆ ಹೋಗಿ ಬಂದಿರ್ತಾನೆ, ಬಟ್ ಬೇರೆಯವ್ರ ಮನೆ ಬಗ್ಗೆ ಮಾತಾಡ್ಕೊತ ಕೂತ್ಕೊಳೋದು, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ. ಮತ್ತು ಅವರು ಮನೆ ಕ್ಲೀನ್ ಇಟ್ಕೊಳಲ್ಲ, ಅವರು ಕ್ಲೀನ್ ಇರಲ್ಲ, ಅವ್ರ ಮಾತು ಕ್ಲೀನ್ ಇರಲ್ಲ, ಅವ್ರ ಮನಸ್ಸು ಕ್ಲೀನ್ ಇರಲ್ಲ. ಯಾರ ಪಕ್ಕದ ಮನೆಯಲ್ಲಿ ಒಂದು ಏನಾರ ಕಾರ್ ಆಗಲಿ, ಒಂದು ಬೈಕ್ ಆಗಲಿ, ಏನೇ ಒಂದಾಗಲಿ, ಯಾವುದೇ ಒಂದು ವಸ್ತು ತಗೊಂಡಾಗ ಇವ್ರು ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳೋದು, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳ್ತಾ ಹೋಗ್ತಾರೆ ಇವರು. ಬರೀ ಬೇರೆಯವ್ರ ಮನೆ ಸುದ್ದಿ, ಮತ್ತು ಚಾಡಿ ಹೇಳೋದು, ಇಲ್ಲೇದು ಅಲ್ಲಿ ಹೇಳೋದು, ಅಲ್ಲೇದು ಇಲ್ಲಿ ಹೇಳೋದು, ಮತ್ತು ಜಗಳಕ್ಕೆ ಕಾಯ್ತಾ ಇರ್ತಾರೆ ಇವರು. ಯಾರು? ಡ್ಯಾಂಕಿನಿ ಜಾತಿ ಸ್ತ್ರೀಯರು. ಮತ್ತು ಬಂದ್ಬಿಟ್ಟು ಕಿತ್ತನಿ ಜಾತಿ ಹೆಣ್ಣು ಬಂದ್ಬಿಟ್ಟು ತುಂಬ ಡೇಂಜರ್ ಹೆಂಗಸ್ರು. ಅವರು ತುಂಬ ಅಂದ ಚಂದವಾಗೂ ಇರ್ತಾರೆ, ಅವ್ರ ಮಾತು ಒಂಥರ ಸಕ್ಕರೆ ಥರ ಇರುತ್ತೆ. ಹೆಂಗೆ ಅಂದರೆ, ಒಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿದ್ದರೆ ಸಹಿಸಲ್ಲ ಅವರು, ಅವ್ರ ಸಂಸಾರನ ಬೇಗ ಹಾಳು ಮಾಡಿಬಿಡೋದು, ಬುಟ್ಟಿಗೆ ಹಾಕೊಂಬಿಡೋದು. ಮತ್ತು ಇವ್ರು ಜಾಸ್ತಿ ಬಂದ್ಬಿಟ್ಟು ಇವ್ರದ್ದು ಕೋರ್ಟ್ ಕಚೇರಿ ವಿಚಾರಕ್ಕೆ ಜಾಸ್ತಿ ತಗೊಂಡೋಗ್ತಾರೆ. ಹೆಂಗೆ ಅಂದರೆ, ಒಬ್ಬ ಗಂಡನ ಕೊಲೆ ಮಾಡ್ಸೋಕ್ಕೂ ರೆಡಿ, ಮತ್ತು ಸಾಯಿಸೋಕ್ಕೂ ರೆಡಿ. ಟೋಟಲಿ ಇವ್ರು ಹೆಂಗೆ ಅಂದರೆ, ಒಂಥರ ಮೇಲೆಲ್ಲ ಮೇಕಪ್ಪು, ಒಳಗೆಲ್ಲ ಲಾಕಪ್ಪು, ಆ ಥರ ಸ್ವಭಾವ ಜಾಸ್ತಿ ಇವರಿಗೆ. ತುಂಬ ಅಂದರೆ ತುಂಬ ಪಾಯ್ಸನ್ ಇದ್ದಂಗೆ ಇವರು. ನೋಡೋಕೆ ಎಷ್ಟು ಒಂಥರ ಸಕ್ಕರೆ ಥರ ಇರ್ತಾರೆ. ಯಾಕೆಂದರೆ ನಿಮ್ಮ ಕಣ್ಮುಂದೆನೇ ನೋಡ್ತೀರ, ಅವ್ರ ಡ್ರೆಸ್ ಸೆನ್ಸ್ ಆಗಲಿ, ಅವ್ರ ದೇಹನ ಪ್ರದರ್ಶನ ಮಾಡಿ ತೋರಿಸ್ಕೊಂತ ಓಡಾಡ್ತಾರೆ. ಮತ್ತು ಜನಗಳ್ನ ಬೇಗ ಸೆಳೆದ್ಬಿಟ್ಟು ಅಷ್ಟೇ ಬೇಗ ತಗೊಂಡೋಗಿ ಅವ್ರನ್ನ ಗುಂಡಿಗೂ ಮುಚ್ಚುತ್ತಾರೆ. ಇದು ಕಿತ್ತನಿ ಜಾತಿ ಹೆಂಗಸರು. ಕಿತ್ಕೊಂಡು ತಿನ್ನೋದೇ ಅವ್ರ ಕಿತ್ತನಿ ಜಾತಿ ಹೆಂಗಸರು. ಮತ್ತು ಬಂದ್ಬಿಟ್ಟು ಶಂಕಿನಿ ಜಾತಿ ಹೆಂಗಸರು ಅಂದರೆ ಪಾಪ ಮುಗ್ಧರು ಇವರು. ಇವ್ರು ಹೆಂಗೆ ಅಂದರೆ, ಯಾರು ಈ ಪೂಜೆ ಮಾಡೋ ಅಂದರೆ ಪೂಜೆ ಮಾಡ್ತಾರೆ, ಮತ್ತು ಮಕ್ಳಿಗೆ ಒಳ್ಳೇದಾಗಲಿ ಸಂಸಾರಕ್ಕೋಸ್ಕರ ಅವರು ತನ್ನ ಲೈಫ್ನೇ ಮುಡುಪಾಗಿಟ್ಬಿಡ್ತಾರೆ. ಒಟ್ಟಿಗೆ ಅವರಿಗೆ ಜ್ಞಾನವೂ ಇರುತ್ತೆ, ಅಜ್ಞಾನವೂ ಇರುತ್ತೆ. ಪಾಪ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಅವರು ಗೊಂದಲವಾಗಿರ್ತಾರೆ. ಅವರು ತುಂಬ ಒಳ್ಳೆಯ ಸ್ತ್ರೀಯರು. ಪದ್ಮಿನಿ ಜಾತಿ ಸ್ತ್ರೀಯರು ಇದ್ದಾರಲ್ಲ, ಅವರು ಡೈರೆಕ್ಟಾಗಿ ಹೇಳ್ಬೋದು, ಅವರು ದೇವರು ಅಂತ ಹೇಳ್ಬೋದು. ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವ್ರು ಎಲ್ಲೇ ಹೋಗಲಿ, ಅವ್ರು ಯಾರೇ ಒಂದು ದೃಷ್ಟಿ ನೋಡೋ, ಕಿತ್ತನಿ ಜಾತಿ ಸ್ತ್ರೀಯರು ನೋಡಿದ್ರೆ ಏನಾರ ಮಾಡಬೇಕು ಅನಿಸುತ್ತೆ, ಬಟ್ ಪದ್ಮಿನಿ ಜಾತಿ ಸ್ತ್ರೀಯರು ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನಿಸುತ್ತೆ. ಟೋಟಲಿ ಅವರು ದೇವರು, ಒಂಥರ ಗೋಮಾತೆ ಇದ್ದಂಗೆ, ಭೂತಾಯಿ ಇದ್ದಂಗೆ. ಮತ್ತು ಆ ಸ್ತ್ರೀ ಕುಲದಲ್ಲಿ ಸ್ತ್ರೀಯಾಗಿ ಹುಟ್ಟಬೇಕು ಅಂದರೆ ಪದ್ಮಿನಿ ಜಾತಿಯಾಗಿ ಹುಟ್ಟಬೇಕು. ಯಾಕೆಂದರೆ ಅಂಥ ಸ್ತ್ರೀ ಬಂದ್ಬಿಟ್ಟು ಭಾಳ ಅಪರೂಪ ಅನಿಸುತ್ತೆ. ಬಟ್ ಈ ಪಾತ್ರಗಳು ಎಲ್ಲರಲ್ಲೂ ಇರುತ್ತೆ. ಆದರೆ ಪದ್ಮಿನಿ ಜಾತಿ ಬೆಳೆಸ್ಕೋಬೇಕು ಅಂದರೆ ಹಿಂದಿನ ಜನ್ಮದ ಸುಕೃತ ಬೇಕಂತೆ. ಯಾಕೆಂದರೆ ಅದು ತುಂಬ ಕಷ್ಟ, ಮತ್ತು ಅತಿ ಸುಲಭವೂ ಅಷ್ಟೇ. ಪದ್ಮಿನಿ ಜಾತಿ ಬಂದ್ಬಿಟ್ಟು ತುಂಬ ಒಳ್ಳೆ ಸ್ವಭಾವ ಇರೋಂಥ ಸ್ತ್ರೀ ಅವರು. ಸ್ತ್ರೀ ಅನ್ನೋದಕ್ಕಿಂತ ದೇವಿನೇ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ. ಅವ್ರಿಗೆ ಮಾತ್ರ ದೊಡ್ಡ ನಮಸ್ತೆ. ಜೈ ಹಿಂದ್.